ಫ್ರೆಂಡ್ಸ್, ವೆಲ್ಕಮ್ ಟು ಜಿಮ್ಮಿ ಡೈರೀಸ್. ಇಸ್ ಮೀ ವಿಜಯಲಕ್ಷ್ಮಿ. ಸೊ ಇವತ್ತು ನಾನು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆಂದರೆ ದಿಸ್ ಮೆನಿ ಡೇಸ್ ವಿ ವರ್ ಶಿಫ್ಟಿಂಗ್ ಅವರ್ ಹೋಮ್. ಸೊ ಅದರಿಂದ ಸ್ವಲ್ಪ ಡಿಲೇ ಆಯಿತು ವೀಡಿಯೋಸ್ ಮಾಡೋದು. ಸೊ ಇಲ್ಲಿ ಬನ್ನರ್ಘಟ್ಟಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಹುಳಿಮ ಬಿಟ್ಟು ಬನ್ನರ್ಘಟ್ಟಕ್ಕೆ ಬಂದಿದ್ದೀನಿ. ಸೊ ಈಗ ಟೈಮ್ ಬಂದು 7 o'clock. ಇವತ್ತು ನಾನು ಆ್ಯಕ್ಚುಲಿ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ಸಂಡೇ, ಓಕೆನಾ. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಡೇ ಮಾರ್ನಿಂಗ್, ಓಕೆನಾ. ಸೊ ಇವತ್ತು ಪ್ಯಾಕ್ ಹಾಕ್ಕೊಂಡು ದೆನ್ ಲೆಟ್ಸ್ ಮೇಕ್ ಸಮ್ ಡಿಫ್ರೆಂಟ್ ರೆಸಿಪೀಸ್ ಬೈ ಮೈ ಮಾಮ್. ಆ ಥರ ಎಲ್ಲ ಇರುತ್ತೆ ಆ್ಯಕ್ಚುಲಿ. ಸೊ ಮಾಡೋಣ. ಫಸ್ಟ್ ಹೇರ್ ಪ್ಯಾಕ್ ಹಾಕೊಳ್ಳೋಣ, ಆಮೇಲೆ ರೆಸಿಪೀಸ್ ಕಂಟಿನ್ಯೂ ಮಾಡೋಣ. ಸೊ ಮೇಯ್ನ್ಲಿ ಪ್ಯಾಕ್ ಹಾಕೋ ಮುಂಚೆ ಲೈಕ್ ವಿ ಹ್ಯಾವ್ ಟು ಗೋ ವಿತ್ ಲೈಕ್ ಸಮಥಿಂಗ್ ಮಾಯ್ಶ್ಚರೈಸ್ ಮಾಡೋಕ್ಕೆ ನಾನು ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಸೊ ಸಿಕ್ಕೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಸೊ ಲೆಟ್ಸ್ ಓಪನ್ ಇಟ್. ಫ್ರೆಂಡ್ಸ್, ಈಗ ನಮ್ಮಮ್ಮ ಹೇರ್ ಪ್ಯಾಕ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಹೆಂಗೆ ಮಾಡೋದು ಅಂತ. ಲೆಟ್ಸ್ ಗೋ. ಫ್ರೆಂಡ್ಸ್, ಈಗ ಪ್ಯಾಕ್ ಮಾಡ್ಕೊಳಕ್ಕೆ ನಾನು ಮೆಂತ್ಯ ಸೊಪ್ಪು, ಜಸ್ಟ್ ಓನ್ಲಿ ಮೆಂತ್ಯ ಸೊಪ್ಪು. ಮೆಂತ್ಯ ಇದ್ದರೆ ಮೆಂತ್ಯ ನೆನೆಸ್ಬಿಟ್ಟು ಇದನ್ನು ಫುಲ್ ಗ್ರೈಂಡ್ ಪೇಸ್ಟ್ ಆಗಿ ರುಬ್ಕೊತೀನಿ. ಈಗ ಕರ್ಡ್ ಹಾಕೋತೀನಿ, ಸಮ್ 4 ಸ್ಪೂನ್ಸ್ ಅಷ್ಟು. ಓಕೆ ಫ್ರೆಂಡ್ಸ್, ಈಗ ಸಮ್ 2-3 ಡ್ರಾಪ್ಸ್ ಆಫ್ ಲೆಮನ್, ಬಿಕಾಸ್ ಡ್ಯಾಂಡ್ರಫ್ ಇರುತ್ತಲ್ಲ, ಸ್ವಲ್ಪ ಹಾಕಿ. ಈಸಿ, ಸಿಂಪಲ್ ಆ್ಯಂಡ್ ಆನ್ ದ ಪ್ಯಾಕ್ ರೆಡಿ ಆಗಿದೆ. ಈಗ ಅಪ್ಲೈ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮಮ್ಮಿ ಈವನಾಗಿ ಅಪ್ಲೈ ಮಾಡಿದ್ದಾರೆ. ಈಗ 1 hour ಬಿಟ್ಟು ವಾಶ್ ಮಾಡ್ಕೊಳ್ಬೇಕು. 1 hour 1.5 hour ಬಿಟ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ನಮ್ಮ ತಂಗಿ ಅಂದರೆ ನೋಡಿ, ಇಲ್ಲಿ ಏನು ಮಾಡ್ತಿದ್ದೇಳೆ ಧೃತಿ. ಅವನ್ ಬಿಡಿಸ್ತಾನುಂಟು ಇಬ್ಬರು ಪೆಟ್ಟಿನದೆ. ಇವಾಗ ರಂಗೋಲಿ ಹಾಕಿರೋದು ನೋಡಿ ಫ್ರೆಂಡ್ಸ್, ಹೆಂಗೆ ಮಾಡ್ತಿದ್ದಾಳೆ ಧೃತಿ. ನೋ 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 ಅವಾಗ చెప్తానండి, అవ్వకి చెప్తా చెప్తానండి మమ్మీకి. మట్టలే ನೋಡು ಫ್ರೆಂಡ್ಸ್, ಈಗ ಟೈಮ್ ಬಂದು 11:27. 12 o'clockಗೆ ನಾನು ಸ್ನಾನ ಮಾಡ್ತೀನಿ. ನಮ್ಮ ತಂಗಿ ಆಕ್ಸೆಸರೀಸ್ ఇయ్యమ్మా, నా బీరులో పెట్టుకుంటాను. బొమ్మలు బాగా పెట్టుకుంటుంది.
ವಾವ್ ಬ್ಯೂಟಿಫುಲ್. ಓಕೆ ಫ್ರೆಂಡ್ಸ್, ಈಗ ಬಾತ್ ಆಯಿತು, ಸ್ನಾನ ಆಯಿತು. ಸೊ ಈಗ ನಾನು ಕೂದಲು ಡ್ರೈ ಆಗಬೇಕು. ಸ್ವಲ್ಪ ಡ್ರೈ ಆಗಿಲ್ಲ. ಡ್ರೈ ಆದಮೇಲೆ ಅದು ಸ್ಮೂತಾಗಿ ಆಗುತ್ತೆ. ಸ್ಮೂತ್ ಪ್ಲಸ್ ಶೈನಿಂಗ್ ಕೂಡ ಹೊಡೆಯುತ್ತೆ. ಸೊ ಇವತ್ತು ಆ್ಯಕ್ಚುಲಿ ರೆಸಿಪೀಸ್ ತೋರಿಸ್ತೀನಿ ಅಂದೆ ಫಸ್ಟಲ್ಲಿ. ಸೊ ಇವತ್ತು ತೋರ್ಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ವ್ಲಾಗ್ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪಕ್ಕ ತೋರಿಸ್ಕೊಡ್ತೀನಿ. ಸೊ ಇವಾಗ ಏನೇನು ಮಾಡಿದ್ದಾರೆ ನಮ್ಮಮ್ಮ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಷ್ಟು ದೇವ್ರಿಗೆ ಮುಗಿಬೇಕು. ನೋಡಿ ಫ್ರೆಂಡ್ಸ್, ಕ್ಲೈಮೇಟು ಸೂಪರ್ ಆಗೈತೆ. ಹೋಗಬೇಕು, ಮಾಡಿ ಮೇಲೆ ಹೋಗಬೇಕು. ಚೆನ್ನಾಗಿರುತ್ತೆ ಕ್ಲೈಮೇಟ್ ನೋಡೋಕ್ಕೆ. ತಿಂದಾದ್ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಿಯರ್ ನಾನು ಹಿಂಗೆ ಯಾವತ್ತಾದರೂ ಇವತ್ತು ನಮ್ಮನೆ ಸ್ಪೆಷಲ್ ಒಂದು ಫೇವ್ರೆಟ್ ಫಿಶ್ ಕರಿ. ನೆಕ್ಸ್ಟ್ ಬಂದು this one, I don't know this name. next ಇದು ಚಿಕನ್ ಯಮ್ಮಿ ಆ್ಯಂಡ್ ರೈಸ್ ಪ್ಲಸ್ ಪೂರಿ. ಆದರೆ ನಿನ್ನೆನೂ ನಾನು ಚಪಾತಿ ತಿಂದಿದ್ದೀನಿ. ಈಗ ಟಿ ವಿ ನೋಡಬೇಕು ಆ್ಯಂಡ್ ಕ್ಲಾಸ್ ವರ್ಕ್ ಬರಿಬೇಕು ಫ್ರೆಂಡ್ಸ್. ನಾನು ಓಕೆ ಫ್ರೆಂಡ್ಸ್, ಈಗ ಊಟ ಎಲ್ಲ ಆಯಿತು. ಮಾಡಿ ಮೇಲೆ ಹೋಗಬೇಕು. ಓಕೆ ಫ್ರೆಂಡ್ಸ್, ಈಗ ಮಾಡಿ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ. ಫುಲ್ಲು ನಿಮಗೆ ತೋರಿಸ್ತೀನಿ ಹೆಂಗೈತೆ ಅಂತ. ಮಾಡಿ ಮೇಲೆ ಬನ್ನೇರುಘಟ್ಟ ಬೆಟ್ಟ ಎಲ್ಲ ಕಾಣಿಸುತ್ತೆ. ಎಸ್, ಮಾಡಿ ಮೇಲೆ ಬಂದ್ವಿ. ನಮ್ಮ ಅಣ್ಣ ಅಲ್ಲಿದ್ದಾನೆ, ಇಲ್ಲಿಂದಾನೆ ನೋಡಿ ಫ್ರೆಂಡ್ಸ್. ಹಿಂಗೆ ನೋಡಿ, ಇದು ವೆದರು, ಸಾರಿ ನೇಚರು. ಆ್ಯಂಡ್ ಇದು ಬೆಟ್ಟ. ಅವತ್ತು ಬೈನಾಕುಲರ್ ತೊಗೊಂಡು ಬಂದ್ವಿ, ಸೂಪರಾಗಿತ್ತು. ಝೂಮ್ ಮಾಡಿ ನೋಡಿದ್ವಿ, ಅಲ್ಲಿ ದೇವಸ್ಥಾನ ಎಲ್ಲ ಕಾಣಿಸುತ್ತು. ತಪ್ಪಾಗ ನಮ್ಮ ದೇವಸ್ಥಾನ ಮೇಲೆ, ಅದು ನರಸಿಂಹ ದೇವಸ್ಥಾನ ಎಲ್ಲ ಅದೆಲ್ಲ ನೋಡಿದ್ವಿ. ನೋಡಿ ಇಲ್ಲೈತೆ ನರಸಿಂಹಸ್ವಾಮಿ ದೇವಸ್ಥಾನ, ಸೂಪರಾಗೈತೆ ನಿಜವಾಗಲೂ. ಝೂಮ್ ಆಗುತ್ತೆ, ಆದರೆ ಕ್ಲಿಯರಾಗಿ ಝೂಮ್ ಆಗಲ್ಲ ನೋಡಿ. ಒಮ್ಮೆಗ ಈ ಥರ ನೋಡಿದ್ರೆ ಒಂಥರ ಭಯ ಆಗುತ್ತೆ. ನಾವೇನೋ ನೋಡ್ಬೋದು, ಫೋನ್ ಇಟ್ಕೊಂಡು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ. ಆ್ಯಂಡ್ ಇಲ್ಲಿ ಗೀಲ್ಸ್ ಏನಾದರೂ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೂಪರ್ ಆಗೈತೆ ಫ್ರೆಂಡ್ಸ್. ಇಲ್ಲಿ ಮಾತ್ರ ಜಾಗ ಗ್ರೌಂಡ್, ಇಲ್ಲಿ ದೇವಸ್ಥಾನ ಎಲ್ಲ ನೋಡ್ಬೋದು. ನೀವು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೂ ಇಲ್ಲಿ ನೋಡ್ಬೋದು ನರಸಿಂಹಸ್ವಾಮಿ ದೇವಸ್ಥಾನ. ಈಗ ಸ್ಟ್ಯಾಟ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ 4th ಚಾಪ್ಟರ್ ಬರೀತಿದ್ದೆ, ಕ್ರ್ಯಾಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಇರೋದು. ಸೊ ಇಷ್ಟು ಮಾಡಿ ಆ್ಯಕ್ಚುಲಿ ಇಷ್ಟೇ ಇರೋದು. ಆ್ಯಂಡ್ ಇಷ್ಟೈತೆ, ನಾಳೆ ಸಬ್ಮಿಟ್ ಮಾಡಿಬಿಡ್ಬೇಕು. ಆ್ಯಕ್ಚುಲಿ ಇಷ್ಟು ಗಂಟೆ ಮಾಡಿದ್ದಾರೆ ಅಷ್ಟೇ, ನಾಳೆ ಸಬ್ಮಿಟ್ ಮಾಡಬೇಕು. ಇವಾಗ ನಾನು ಆ್ಯಕ್ಚುಲಿ ಏನೋ ತೋರಿಸ್ಬೇಕು. ಆ್ಯಕ್ಚುಲಿ ಎಲ್ಲ ಕಂಪ್ಲೀಟ್ ಆಯಿತು. ನಮಗೆ ಏನೋ ಒಂಥರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ನೋ ಡ್ಯೂ ಸರ್ಟಿಫಿಕೇಟ್. ಇನ್ನೊಂದು NOC ಅಂತ ಬರುತ್ತಂತೆ, ಇದು NDC. ಇನ್ನೊಂದು NOC ಬರುತ್ತೆ ಅಂತೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ. ಇದು ನೋ ಡ್ಯೂ ಸರ್ಟಿಫಿಕೇಟ್ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಆ್ಯಕ್ಚುಲಿ. ಇಲ್ಲಿ ವಿಜಯಲಕ್ಷ್ಮಿ ಅಂತ ನನ್ನ ಹೆಸರು ಬರ್ತಿದ್ದೀನಿ, ಪ್ಲಸ್ ಇದು ಕಾಂಬಿನೇಷನ್ ಏನು ತೊಗೊಂಡಿದ್ದೀನಿ ಅಂತ ಬರ್ತಿದ್ದೀನಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಫೀಸ್, ಕಂಪ್ಲೀಟೆಡ್ ಆಲ್ ಕ್ಲಾಸ್ ವರ್ಕ್. ಇಲ್ಲೆಲ್ಲ ಕ್ಲಾಸ್ ವರ್ಕ್ಸ್ ಸಬ್ಜೆಕ್ಟ್ಸ್ ಬರಿಬೇಕಂತೆ. ಸಬ್ಜೆಕ್ಟ್ಸ್ ಬರೆದ್ಬಿಟ್ಟು ಕೆಳಗಡೆ ಅವರು ಸೈನ್ ಮಾಡ್ತಾರಂತೆ. ಸೊ ದಟ್ ಐ ಕ್ಯಾನ್ ಗೋ ಫಾರ್ ಏನಂತಾರೆ ಟೆಸ್ಟ್ ಬರಿಬೋದು, ಯೂನಿಟ್ ಟೆಸ್ಟು. ನೆಕ್ಸ್ಟ್ ID ಕಾರ್ಡು ಆ್ಯಂಡ್ ಹ್ಯಾಂಡ್ ಬುಕ್ಕು ಐತೆ ಅಂತ ಸೈನ್ ಮಾಡ್ತಾರೆ ಅವರು. ಮತ್ತು
ಕ್ಲಾಸ್ ಟೀಚರ್ ಸಿಗ್ನೇಚರ್ ಆ್ಯಂಡ್ ಫಸ್ಟ್ ಟೈಮ್ ಸಿಕ್ಕಿರೋದು, ಅದಕ್ಕೆ ನಿಮ್ಗೆ ತೋರಿಸಿದ್ದೀನಿ ಆ್ಯಕ್ಚುಲಿ. ಸೊ ಎಸ್ ಅಷ್ಟೇ. ಈಗ ನಮ್ಮ ಮಮ್ಮಿ ಬಿಸಿ. ಓಕೆ ತಂಗೇಣ, ನಮ್ಮ ಮಮ್ಮಿ ಮಾಡಿರೋದು ಮೋಮೋಸ್. ವಾವ್, ಬ್ಯೂಟಿಫುಲ್ ಮಮ್ಮಿ ಟೇಸ್ಟ್. ಇದನ್ನು ತಿನ್ಬಿಟ್ಟು ಮಲ್ಕೊಂಡ್ಬಿಡ್ಬೇಕಷ್ಟೇ. ಎಷ್ಟು ಪ್ಲೇಟ್ ಮಾಡಿದ್ದಾರೆ ನೋಡೋಣ. 3 ಪ್ಲೇಟನ್ನು ಮಾಡಿದರೆ ಈಗ ತಿನ್ನಬೇಕು. ಬಂದು ತಿನ್ನೋಣ. ಇದ್ರ ಜೊತೆ ಮಯೋ ಚಟ್ನಿ, ಮಯೋನೀಸ್ ಮತ್ತು ಹೋಮ್ಮೇಡ್ ಮಯೋನೀಸ್ ಪ್ಲಸ್ ಚಿಲ್ಲೀಸ್ ಚಟ್ನಿ, ಮೋಮೋಸ್ ಚಿಲ್ಲಿ ಚಟ್ನಿ, ಮಯೋನೀಸ್. ಇದು ಹೋಮ್ ಮೇಡ್ ನೋಡಿ. ಇದಕ್ಕೆ ಬಾಯ್ಲ್ಡ್ ಎಗ್ ಮಾಡ್ತಾರಲ್ಲ, ಸೊ ಅದು ವಿತ್ ಇದೂ ಮನೆದು. ಇದಕ್ಕೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ತಿನ್ಬೇಕೀಗ. ಓಕೆ ತಿನ್ನೋಣ. ಟೈಮ್. ನಿಮಗೆ ಆಗಿದೆ ಫ್ರೆಂಡ್ಸ್. ಒಂದಿನ ರೆಸಿಪಿ ತೋರಿಸ್ತೀನಿ ನಿಮಗೆ, ನಮ್ಮಮ್ಮ ಮಾಡ್ಯಾರು. ಟ್ರೈ ಮಾಡಲೇಬೇಕು. ಮಯೋ ವಿತ್ ಚಟ್ನಿ, ಚಿಕನ್ ಸೂಪರ್ ಆಗುತ್ತೆ. ಅಡುಗೆ ಏನೋ ಮಾಡ್ತಿದ್ದಾರೆ, ತಿನ್ಬಿಟ್ಟು ಮಲ್ಕೊಳ್ಳೋದು. ಸೊ ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.